ವೀಕ್ಷಕರೇ, ನಮ್ಮ ಈ ಪ್ರೈಮ್ ಟೈಮ್ ಶೋ ನೋಡ್ತಾ ಇರೋ ಪ್ರತಿಯೊಬ್ಬ ತಂದೆ ತಾಯಿಯ ಕಣ್ಣಲ್ಲಿ ಕೂಡ ನೀರು ಬರಬೇಕು. ಅಂಥ ಘಟನೆ ಇವತ್ತು ಬಸವ ಕಲ್ಯಾಣದಲ್ಲಿ ನಡೆದಿದೆ. ಇತ್ತ ನೋಡಿ, ಈ ಪುಟ್ಟ ಬಾಕ್ಸ್ ಹಿಡಿದು ಅಳ್ತಾ ನಿಂತಿದಾರಲ್ಲ, ಇವರು ನಮ್ಮ ಮನೆಯ ಮಕ್ಕಳಂತೆ ಓದೋಕ್ಕೆ ಬಂದಿರೋ ವಿದ್ಯಾರ್ಥಿನಿಯರು. ಬಡತನದ ಬೆಗೆಯಲ್ಲಿ ಬೆಂದರು ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಿರೋ ಹಾಸ್ಟೆಲ್ನಲ್ಲಿ ನಮಗೆ ಬದುಕು ಸಿಗುತ್ತೆ ಅಂತ ಬಂದ ಈ ಹೆಣ್ಣು ಮಕ್ಕಳಿಗೆ ಇವತ್ತು ಸಿಕ್ಕಿದ್ದೇನು ಗೊತ್ತಾ? ನಾಯಿ ಕೂಡ ತಿನ್ನದಂತಹ ಊಟ. ಇಂತಹ ಅಧಿಕಾರಿಗಳನ್ನ ಏನ್ ಅನ್ಬೇಕು? ಬಸವ ಕಲ್ಯಾಣದ ಶಾಸಕ ಶರಣು ಸಲ್ಗಾರ್ ಅವರ ಮನೆ ಅಥವಾ ಮನೆ ಕಚೇರಿ, ಗೃಹ ಕಚೇರಿಗಳು ಹೋಗಿ ಅಳ್ತಾ ಇದ್ರೆ ಇಡೀ ನಾಡಿನ ಮಾನ ಹರಾಜಾಗಿ ಹೋಗಿದೆ. ನಾಚಿಕೆ ಆಗಬೇಕು ಇವತ್ತು. ಇದೊಂದು ತಲೆ ತಗ್ಗಿಸುವಂತಹ ಘಟನೆ. ಯಾಕೆಂದ್ರೆ ಈ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿದಾರಲ್ಲ, ವಾರ್ಡನ್ಗಳಿದಾರಲ್ಲ, ಸ್ವಲ್ಪ ಅಲ್ಲಿಗೆ ಹೋಗಿ ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಸ್ವಲ್ಪವಾದ್ರೂ ನಿಮಗಿದೆಯಾ? ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಇಂತಹ ಕೊಳೆತ ಊಟ ಹಾಕ್ತೀರೇನ್ರಿ? ನಿಮ್ ಜನ್ಮಕ್ಕೆ ಬೆಂಕಿ ಹಾಕ AC ರೂಮಲ್ಲಿ ಕೂತು ಜನರ ಟ್ಯಾಕ್ಸ್ ಹಣದಲ್ಲಿ ಮೋಜು ಮಸ್ತಿ ಮಾಡ್ತಿರೋ ನಿಮ್ಗೆ ಬಡ ಹೆಣ್ಣು ಮಕ್ಕಳ ಹೊಟ್ಟೆ ಹಸಿವು ಕಾಣಿಸ್ತಾ ಇಲ್ಲೇನ್ರಿ? ಊಟ ಮಾಡೋಕ್ ಬಂದಿದ್ದೀರಾ ಅಥವಾ ಓದಕ್ ಬಂದಿದ್ದೀರಾ ಅಂತ ಗದರಿಸ್ತೀರಾ? ಏನ್ ನಿಮ್ ಮನೆ ನಿಮ್ಮ ಅಪ್ಪನ ಆಸ್ತಿ ಏನಾದ್ರೂ ಬರ್ಕೊಡ್ತಾ ಇದ್ದೀರಾ ಅವರಿಗೆ? ಏನ್ ನಿಮ್ ಮನೆ ಗುಲಾಮ್ಗಿರಿ ಮಾಡೋಕಲ್ಲ ರೀ ಅವರೆಲ್ಲ ಬಂದಿದ್ದು, ಓದಕ್ ಬಂದಿದ್ದಾರೆ. ಊಟ ಸರಿ ಇಲ್ಲ ಅಂದ್ರೆ ಧಮಕಿ ಹಾಕ್ತೀರಾ? ಯಾರ್ರೀ ನಿಮಗೆ ನೌಕರಿ ಕೊಟ್ಟಿದ್ದು? ಯಾವಾಗ ವಿದ್ಯಾರ್ಥಿನಿಯರು ಆ ಊಟದ ಬಾಕ್ಸ್ ಹಿಡಿದು ಶಾಸಕರ ಮನೆ ಮುಂದೆ ಕಣ್ಣೀರಿಟ್ರು, ಶಾಸಕ ಶರಣು ಸಲ್ಗಾರ್ ಕೂಡ ಕೆಂಡಮಂಡಲರಾಗಿದ್ದಾರೆ. ಫೋನ್ ಹಿಡಿದು ಅಧಿಕಾರಿಗಳಿಗೆ ಹಾಕಿರೋ ತರಾಟೆ ಹೇಗಿದ್ದು ಗೊತ್ತಾ? ನಿಮ್ ಮಕ್ಕಳಿಗೆ ಆ ಊಟ ಕೊಡ್ತೀರಾ? ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು ಅಂತ ಹಿಗ್ಗಾ ಮುಗ್ಗಾ ಜಾಡಿಸಿದ್ದಾರೆ. ಕೂಡಲೇ ವಾರ್ಡನ್ನ ಅಮಾನತು ಮಾಡಿ ಅಂತ ಆದೇಶ ಕೂಡ ಕೊಟ್ಟಿದ್ದಾರೆ. ಶಾಸಕರೇ, ನಿಮ್ಮ ಈ ನಡೆಗೆ ನಮ್ದೊಂದು ಸಲಾಂ. ಬಡವರ ಮಕ್ಕಳ ಹೊಟ್ಟೆ ಮೇಲೆ ಹೊಡೆಯೋ ಇಂಥ ರಕ್ಕಸರನ್ನ ಬೀದಿಗೆ ಎಳೆಯಲೇಬೇಕು. ಶಾಸಕ ಶರಣು ಸಲ್ಗಾರ್ ಏನ್ ಹೇಳಿದ್ರು, ಅವರ ಜೊತೆ ಮಕ್ಕಳು ಏನ್ ಸಂವಾದ ನಡೆಸಿದ್ರು, ಕ್ವಿಕ್ ಆಗಿ ನೋಡಿ. ನಮ್ಗೇನು ಫೆಸಿಲಿಟಿಗಳು ಏನು ಕೊಡಲಾಗಿದೆ ಸರ್. ಏನ್ರ ಕೇಳಕ್ ಹೋದ್ರೆ ನಮಗೆ ಬೈಲತ್ತಾರೆ. ನೀವು ಓದ್ಲಕ್ ಬಂದಿರೇನು ಊಟ ಮಾಡಕ್ ಬಂದಿರ ಅಂತಾರಿ. ನಾವು ಏನ್ರ ಕೇಳಕ್ ಹೋದ್ರಿ ಏನು ಕೊಡಲ್ರಿ. ಒಂದ್ ದಿನ ಮಾಡಕ್ ಹೋದ್ರಲ್ಲ ರೀ, ನೀವು ಮಾಡ್ತೇವೆ, ನೀವು ಓದ್ರಿ, ನೀವು ಮಾಡ್ತೇವೆ ಓದ್ರಿ ಅಂತಾರಿ ಬರೇರಿ. ಏನು ಊಟ ಕೊಡಲ್ರಿ. ನಾವು ಕೇಳೋ ಗಂಟ ಏನು ಕೇಳೋ ಗಂಟ ಕೊಡಲ್ಲ. ಇರ್ಲಕ್ಕೆ 15-20 ಜನ ಇರ್ತೇವ್ರಿ. ಅದ್ರೊಳಗೆ ಮನಿ ಊಟ ಅಪ್ಲೈ ಜರ ಒಂದ್ ದಿನಾನು ಏನು ಮಾಡಲ್ರಿ. ದಿಲೀಪ್ ಕುಮಾರ್, ಯಾವ ಹಾಸ್ಟೆಲ್ ಅಮ್ಮ ನಿಮ್ದು? ಹಾಸ್ಟೆಲ್ ಎಲ್ಲದು? ನಮ್ಮ ಆಫೀಸ್ ಬಳಿ SC/ST ಹಾಸ್ಟೆಲ್ ಹುಡುಗಿಯರು ಸೊಸೆ ಹಿಡ್ಕೊಂಡ್ ಬಂದಾರ. ಇದು ನೀನು ಮತ್ತೆ ನಿಮ್ಮ ವಾರ್ಡನ್ ತಿನ್ಬೇಕು. ಈ ಕೇಸಿಂದ ನಾಚಿ ಆಗ್ಬೇಕು, ನಿಮ್ ಜನ್ಮಕ್ಕೆ ನಾಚಿ ಆಗ್ಬೇಕು. ಮತ್ ನೌಕರರ ಸಂಘದ ಅಧ್ಯಕ್ಷ ಬೇರೆ ಕೇಳಿ ನಿಮ್ಗೆ ಹೋಪ್ಲೆಸ್ ಫೆಲೋ ಬೈದ್ ಬೆಂಕಿ ಇರ್ತದೆ. ಇದು ನೋಡಿದ್ರೆ ಬೆಂಕಿ ಇರ್ತದೆ ಅಂದಿದು. ಎಲ್ಲಿದ್ದೀರಿ ನೀವು? ಈಗ ನಾಷ್ಟ ನೋಡಿ, ನಾಷ್ಟ ಅಂತಾರೇನ್ರಿ? ನೀವು ಒಂದ್ ಸ್ವಲ್ಪ ಟೈಮ್ ಕೊಡ್ತೀರಾ ನಮ್ಗೆ? ಈಗ ಎಲ್ಲಿ ಬರ್ತಿದ್ದಿಲ್ಲ ಕುಮಾರ್ ನೀವು? ಇಲ್ಲಿ ಬರ್ರಿ, ಮನೆಗೆ ಬರ್ರಿ, ಅರ್ಜೆಂಟ್ ಬರ್ರಿ. ಇಲ್ಲಿ ಆಫೀಸ್ ಬಲ್ಲಿ ಕುಬಾ ಕಾಲೇಜ್ ಒಳಗೆ ಅರ್ಜೆಂಟ್ ಬರ್ರಿ, 2 ನಿಮಿಷ. ನಾಚಿ ಶರ್ಮ ಆಗಬೇಕು. ನಿಮ್ಮ ಹಾಸ್ಟೆಲ್ ನಂಬರ್ ಇದು ವಾರ್ಡನ್ ನಂಬರ್ ಹಾಸ್ಟೆಲ್ ವಾರ್ಡನ್ನ ಏನು ನಿನ್ನ ಹೆಸರು? ನಿನ್ನ ಹೆಸರು ಏನು ಅಂತ ಕೇಳತ್ತೀನಿ ನಾನು. ಶೇಂಗಾ ಪುಟಾಣಿ ಕೇಳಿಲ್ಲ ನಾನು. ನಿನ್ನ ಮಕ್ಕಳಿಗೆ ಅನ್ನ ಹಾಕ್ತಿಲ್ಲವ ನೀನು? ನಿನ್ನ ಮಕ್ಕಳಿಗೆ ಅನ್ನ ಹಾಕ್ತಿ, ಇಂಥದ್ದೇ ತಿನ್ನಿಸ್ತೀನಿ ನೀನು. ನಾಚಿಗೆ ಶರ್ಮ ಮಾನ ಮರ್ಯಾದೆ ಏನಾರ ಅದ ನಿಮ್ಗ? ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಯಾರು? ಯೋಗೇಶ್ ಅಲ್ಲ? ಯೋಗೇಶ್, ನಿನಗ ಸಮಾಜ ಕಲ್ಯಾಣ ಅಧಿಕಾರಿಗೆ ಈಗ ಸಲ ಸೆಷನ್ದೊಳಗೆ ಇದು ಕೈದಾಗ ಸೊಸೆ ಹಿಡ್ಕೊಂಡು ನಿಂತೀನಿ ನಾನು. ನಿಮ್ಗೆ ಏನಿಲ್ಲ, ನಿಮ್ಗೆ ಬರೀ ದುಡ್ಡು ಬೇಕಷ್ಟೇ. ಮಕ್ಕಳು ಸಾಯಲೆಕ್ಕಲ್ಲ. ನಿಮ್ಮ ನೌಕರಿ ನಾವೆಲ್ಲ ನಿಮ್ಮ ಸೆಲೆಕ್ ಇಲ್ರಿ, ಮಕ್ಕಳು ಸೆಲೆಕ್ ಅದ ನಿಮ್ಮೆಲ್ಲ ನೌಕರಿಗಳು.
ಎಂದು ಹೋಗಿರಿ ಅಂದ್ರೆ ಹಾಸ್ಟೆಲ್ ಬಸವ ಕಲ್ಯಾಣ ಹಾಸ್ಟೆಲ್ ವಿಸಿಟ್ ಮಾಡಿರಿ ಯಾವ್ದಾರೆ ವಿಸಿಟ್ ಒಟ್ಟ ಮಾಡಿರಿ ಯಾರು ಮಾಡಿರಿ ನಾವು ಹಾಸ್ಟೆಲ್ ವಿಸಿಟ್ ಮಾಡಿರಿ ನೀವು ಬೇರೆ ಹಾಸ್ಟೆಲ್ ಮಾಡ್ತಾರೆ ಡಾಕ್ಟರ್ ನಾಗೇಶ್ ಆ ಹಾಸ್ಟೆಲ್ ವಾರ್ಡನ್ ನೋಟಿಸ್ ಕೊಡ್ರಿ ಇದು ಸುಸಲ ಮಾಡಿದ್ರೆ ನಾಷ್ಟ ಮಾಡಿದ್ರಿ ದಿಲೀಪ್ ಕುಮಾರ್ ಕೇಟ ಕೊಡ್ತೀನಿ ನಾ ಇವತ್ತು ನೋಟಿಸ್ ಕೊಡ್ರಕ್ಕೆ ಈಗ ನೀವು ಹೆಲ್ತ್ ಡಿಪಾರ್ಟ್ಮೆಂಟ್ ಡಾಕ್ಟರ್ಗೆ ತೋರಿಸೋಣ ಇದು ಮಾಡ್ಸೋಣ ಮಾಡಿ ತಡ್ರಮ್ಮ ಒಂದು 2 ನಿಮಿಷ ಇಷ್ಟೇ ಇರಲಿಲ್ಲ 1 ನಿಮಿಷ ನಾವು ದಿಲೀಪ್ ಕುಮಾರ್ ಬರ್ತಾರೆ ಮುಂದಕ್ಕೆ ಬರ್ತೀವಿ ನ್ಯೂಸ್ ಸೈಡರ್ ಎಲ್ಲರೂ ಅವರು ಹುಡುಗರು ಬರಲಿ ಈ ತನಕ ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ನಂಗೆ ಇವತ್ತು ನಿಮ್ಮ ಮೇಲೆ ವಿಶ್ವಾಸ ಕಮ್ಮಾಯಿತು ಈಗ ಯೋಗೇಶ್ವರನು ಕರೆದಿಲ್ಲ ನೀವು ಏನು ಮಾಡ್ತಿರೋ ನಾಳೆ ನಿರ್ದು ಹಾಸ್ಟೆಲ್ ಬೇರೆ ಒಳ್ಳೆಯವ್ರಿಗೆ ಚಾರ್ಜ್ ಚೇಂಜ್ ಮಾಡಿರಿ ಸಸ್ಪೆಂಡ್ ಮಾಡಿರಿ ಸಸ್ಪೆಂಡ್ ಮಾಡಿರಿ ಇಲ್ಲಾಂದ್ರೆ ಚೇಂಜ್ ಮಾಡಿರಿ ಕೊಡಬೇಡ್ರಿ ಅಂಥವ್ರಿಗೆ ಮಕ್ಕಳು ಹೊಟ್ಟಿ ಮೇಲೆ ಹೊಡೆಯವ್ರಿಗೆ ಕೊಡಬೇಡ್ರಿ ಮಕ್ಕಳು ತಿನ್ಬೋದಾ ನಾನು ನಿಮ್ಮ ಮೇಲೆ ಆರೋಪ ಮಾಡ್ಲತ್ತಿಲ್ಲ ಸರ್ ನಾನು ನಿನ್ನೆ ಹೋಗಿ ನಾನು ನೀವು ಅಲ್ಲಿ ಹೋಗಿ ನೀವು ನಿಂತ ಅಡಿಗೆ ಮಾಡಿಸ್ಲಿಕ್ಕಾಗಲ್ಲ ನಿಮ್ ಭಯ ಇಲ್ಲ ಅಂತ ಇಲ್ಲ ಸರ್ ನಿಮ್ ಕಂಟ್ರೋಲ್ ಇದ್ರೆ ಹಿಂಗೆ ಯಾಕೆ ದಿಲೀಪ್ ಕುಮಾರ್ ಚಾರ್ಜ್ ಮಾಡಿ ನಿಮ್ ಕಂಟ್ರೋಲ್ ಇಲ್ಲ ಅಂತ ಇದು ಅರ್ಥ ರೀ ನಿಮ್ಮ ಅರ್ಥ ಆ ಹಾಸ್ಟೆಲ್ ಮೇಲೆ ನಿಮ್ ಕಂಟ್ರೋಲ್ ಇಲ್ಲ ನಾ ಅಷ್ಟು ಹಾಸ್ಟೆಲ್ಗಳು ಹಿಂಗೆ ಅಂತ ಅಲ್ಲತ್ತಿಲ್ಲ ನನ್ನ ಪಾಯಿಂಟ್ ಅರ್ಥ ಮಾಡ್ಕೋದು ನೀವು ಹಾಸ್ಟೆಲ್ಗಳು ಚಲೋ ಬಿ ಊಟ ಕೊಡ್ಲತ್ತಾರ ನಾ ಹೋಗಿ ಊಟ ಮಾಡೀನಿ ಸರ್ ಇದು ನಾನೀಗ ಅವ್ರು ಇಮಿಡಿಯೇಟ್ ಆಗಿ ಇಟ್ಕೊಂಡು ನನಗೆ ಏನ್ ಮಾಡ್ತಿರೋ ಗೊತ್ತಿಲ್ಲ ನಿಮ್ಮ ರೆಫರೆನ್ಸ್ ನಾ ಮತ್ತೆ ಈಗ ನಿಮ್ DSWB ಹೇಳಿನಿ ನಿಮ್ಗೂ ಹೇಳಿ ನಾನು ತುರಂತ ಅಕ್ಕಿನ ಮೇಲೆ ಆಕ್ಷನ್ ಆಗಬೇಕು ಮಧ್ಯಾಹ್ನ ಹಿಡಿದು ಚಲೋ ಊಟ ಆಗಬೇಕು ಮಧ್ಯಾಹ್ನ ನೀವು DSW ಹೋಗಿ ಅಲ್ಲೇ ಊಟ ಮಾಡ್ಬೇಕು ಇವತ್ತು ಮಧ್ಯಾಹ್ನ ಊಟ ನಿಮ್ದು ಅಲ್ಲೇ ಸರ್ ಇನ್ನೊಂದು ಮಾತು ನೀವು ನಿಮ್ಗೆ ಹೋದ್ರು ಇವತ್ತು ಈ ಪರಿಸ್ಥಿತಿ ಇದೆ ಅಂದ್ರೆ ನಿಮ್ಗೆ ಎಷ್ಟು ಹೆದರಿಕೆ ಇದೆ ಅವ್ರ ಮೇಲೆ ಆಲ್ರೆಡಿ ಅವ್ರಿಗೆ ಹೇಳಿದ್ದೀನಿ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡ್ತೀವಿ ನೀವು ಚೇಂಜ್ ಮಾಡ್ತು ನೀವೇನು ಚಿಂತೆ ಮಾಡಿ ಇವತ್ತು ಮಧ್ಯಾಹ್ನ ಹಿಡ್ಕೊಂಡು ಒಳ್ಳೆ ಊಟ ನಿಮ್ಗೆ ಸಿಗ್ತದೆ ಇವತ್ತು ಮಧ್ಯಾಹ್ನ ಹಿಡ್ಕೊಂಡು ವೀಕ್ಷಕರೇ, ಒಬ್ಬ ಬಡವ ತನ್ನ ಮಗಳನ್ನ ಹಾಸ್ಟೆಲ್ಗೆ ಕಳಿಸುವುದು ಯಾಕೆ ಗೊತ್ತಾ? ಮನೆಯಲ್ಲಿ 2 ಹೊತ್ತಿನ ಗಂಜಿಗೂ ಕಷ್ಟ ಇರುತ್ತೆ, ಊಟಕ್ಕೂ ಕಷ್ಟ ಇರುತ್ತೆ. ಹಾಸ್ಟೆಲ್ನಲ್ಲಾದ್ರೂ ಮಗಳು ನೆಮ್ಮದಿಯಾಗಿ ಉಣ್ಲಿ, ಚೆನ್ನಾಗಿ ಓದ್ಲಿ ಅಂತ. ಆದ್ರೆ ಅಂಬೇಡ್ಕರ್ ಹೆಸರಿರೋ ಹಾಸ್ಟೆಲ್ನಲ್ಲಿಯೇ ಅಂಬೇಡ್ಕರ್ ಆಶಯಗಳಿಗೆ ಬೆಂಕಿ ಇಡ್ತಾ ಇದ್ದಾರೆ ಈ ಅಧಿಕಾರಿಗಳು. ಅಕ್ಷರ ಕಲಿಬೇಕಾದ ಮಕ್ಕಳು ಇವತ್ತು ಊಟಕ್ಕಾಗಿ ಬೀದಿಯಲ್ಲಿ ನಿಂತಿದ್ದಾರೆ. ಅಂದ್ರೆ ಇದು ಈ ವ್ಯವಸ್ಥೆಯ ಅತಿ ದೊಡ್ಡ ಸೋಲು. ಇವತ್ತು ಬಸವ ಕಲ್ಯಾಣದ ಈ ಮಕ್ಕಳು ಹತ್ತಿರೋ ಪ್ರತಿ ಹನಿ ಕಣ್ಣೀರು ನಿಮ್ಮನ್ನ ಸುಡದೆ ಬಿಡಲ್ಲ. ನಾನು ಉತ್ತರ ಕರ್ನಾಟಕ ನ್ಯೂಸ್ನ ಪರವಾಗಿ ಕರ್ನಾಟಕದ ಜನರೇ, ನಿಮ್ಮ ಸುತ್ತಲೂ ಇಂತಹ ಅನ್ಯಾಯಗಳು ನಡೀತಾ ಇದೆಯಾ? ಹಾಸ್ಟೆಲ್ಗಳಲ್ಲಿ, ಶಾಲೆಗಳಲ್ಲಿ ಅಧಿಕಾರಿಗಳು ದರ್ಪ ತೋರಿಸ್ತಾ ಇದ್ದಾರಾ? ಇನ್ನು ಮುಂದೆ ಭಯ ಬೇಡ, ನಿಮ್ಮ ಜೊತೆ ನಾವಿದ್ದೇವೆ. ನಿಮ್ಮ ಸಮಸ್ಯೆ ಏನೇ ಇರಲಿ ನಮ್ಮ ಪ್ರತಿನಿಧಿಯ ನಂಬರ್ಗೆ ಕರೆ ಮಾಡಿ 709000600006ಗೆ ಕರೆ ಮಾಡಿ. ನೀವು ನೀಡುವ ಮಾಹಿತಿ ನಿಮ್ಮನ್ನ ರಕ್ಷಿಸುತ್ತೆ, ಭ್ರಷ್ಟರನ್ನ ಮಟ್ಟ ಹಾಕುತ್ತೆ. ನಿರ್ಭೀತಿಯಿಂದ ಕರೆ ಮಾಡಿ, ನಿಮ್ಮ ಧ್ವನಿ ಆಗೋಕ್ಕೆ ನಾವು ರೆಡಿ ಇದ್ದೀವಿ. ಬಸವ ಕಲ್ಯಾಣದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳೇ ಇವತ್ತು ಶಾಸಕರು ಆದೇಶ ಕೊಟ್ಟಿದ್ದಾರೆ. ಮಧ್ಯಾಹ್ನದಿಂದಲೇ ಮಕ್ಕಳಿಗೆ ಸರಿಯಾದ ಊಟ ಸಿಗಬೇಕು, ಆ ವಾರ್ಡನ್ ಅನ್ನ ಅಮಾನತ್ ಮಾಡಬೇಕು. ಒಂದು ವೇಳೆ ಮತ್ತೆ ಮಕ್ಕಳು ಅಳಲು ಕೇಳಿ ಬಂದ್ರೆ ನಾನು ಇಲ್ಲಿ ಕೂತುಕೊಂಡು ಪ್ರೈಮ್ ಟೈಮ್ ಹೇಳಲ್ಲ, ನಿಮ್ಮ ಕಚೇರಿಗೆ ನುಗ್ಗುತ್ತೀನಿ, ನಿಮ್ಮ ಕಚೇರಿಯಿಂದಲೇ ಸುದ್ದಿ ಮಾಡ್ತೀನಿ. ಆ ಹಾಸ್ಟೆಲ್ ಮುಂಭಾಗದಿಂದಲೇ ಈ ಪ್ರೈಮ್ ಟೈಮ್ ಅನ್ನ ಓದ್ತೀನಿ. ಬಡವರ ಮಕ್ಕಳ ಜೊತೆ ಚೆಲ್ಲಾಟ ಆಡೋ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳೇ ಈಗಲಾದ್ರೂ ಎಚ್ಚೆತ್ತುಕೊಳ್ಳಿ. ಇಲ್ಲ ಅಂದ್ರೆ ಬೀದರ್ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕಾದ್ರೆ ನಿಯತ್ನಿಂದ ಕೆಲಸ ಮಾಡಿ, ಇಲ್ಲ ಜಿಲ್ಲೆಯನ್ನ ಬಿಟ್ಟು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಬೀದರ್ ಜಿಲ್ಲೆಗೆ ಬರೋದು, ಮೋಜ್ ಮಸ್ತಿ ಮಾಡೋದು, ಈ ಜನರ ತೆರಿಗೆ ಹಣದಲ್ಲಿ ಮೋಜ್ ಮಸ್ತಿ ಮಾಡೋಕೆ ನೀವೇನ್ ರಾಜರಲ್ಲ. ನಾವು ಕೊಡೋ ಟ್ಯಾಕ್ಸ್ ಹಣದಲ್ಲಿ ನಿಮಗೆ ಸಂಬಳ ಬರ್ತಾ ಇದೆ ಅಂದ್ರೆ ನೀವು ನಮ್ಮ ನೌಕರರು, ಇದನ್ನ ಮರಿಬೇಡಿ. ಇನ್ನೊಂದ್ಸಲ ಈ ಜಿಲ್ಲೆಯ ಯಾವುದಾದ್ರೂ ಹಾಸ್ಟೆಲ್ನಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರ್ ಹಾಕಿದ್ರೆ ಈ ಪ್ರೈಮ್ ಟೈಮ್ ಇಲ್ಲಿ ಸ್ಟುಡಿಯೋದಿಂದ ಓದಲ್ಲ, ನೇರವಾಗಿ ಹಾಸ್ಟೆಲ್ ಮುಂಭಾಗದಲ್ಲಿ ನಿಂತ್ಕೊಂಡು ಪ್ರೈಮ್ ಟೈಮ್ ಓದ್ತೀನಿ. ನಿಮ್ಮ ಕಚೇರಿಯ ನಿಮ್ಮ ಟೇಬಲ್ ಮುಂದೆ ಬಂದು ಪ್ರೈಮ್ ಟೈಮ್ ಓದ್ತೀನಿ. ಅದನ್ನ ಯಾರು ತಡಿತಾರೋ ನಾನು ನೋಡ್ತೀನಿ. ಈಗಲಾದ್ರೂ ಎಚ್ಚೆತ್ತುಕೊಳ್ಳಿ. ಬೀದರ್ ಜಿಲ್ಲೆಯ ಯಾವುದೇ ಹಾಸ್ಟೆಲ್ಗಳಲ್ಲಿ ಯಾವುದೇ ಅಧಿಕಾರಿಗಳು ನಿಮ್ಮ ಜೊತೆ ಈ ರೀತಿಯ ವರ್ತನೆ ಮಾಡಿದ್ರೆ ಕೂಡಲೇ 709000060006
ಉತ್ತರ ಕರ್ನಾಟಕ ನ್ಯೂಸ್ ಚಾನೆಲ್ನ ನಮ್ಮ ಪ್ರತಿನಿಧಿ ಕಾಲ್ ಮಾಡಿ ನಿಮ್ಮ ಸಮಸ್ಯೆನ ನಿರ್ಭೀತಿಯಿಂದ ಹೇಳ್ಕೊಳ್ಳಿ. ನಿಮ್ಮ ಜೊತೆ ನಾವಿದ್ದೇವೆ. ಅದು ಯಾರು ಎದುರು ಬರ್ತಾರೆ ನಾವು ನೋಡ್ತೀವಿ. ಮುಂದಿನ ಸುದ್ದಿ.